ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡಿದಂತ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಅಮಾನತಾಗಿದ್ದಾರೆ ಅಧಿಕಾರಿಗಳು. ಅವರಿಗೆ ಟೆನ್ಷನ್ ಶುರುವಾಗಿದೆ. ಇಬ್ಬರು ಸೂಪರಿಂಟೆಂಡೆಂಟ್ ಸೇರಿ 9 ಸಿಬ್ಬಂದಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ 10:30ಕ್ಕೆ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಬೇಕು. ಕೈದಿಗಳಿಗೆ ರಾಜ್ಯಾತಿಥ್ಯವನ್ನ ನೀಡೋಕೆ ಹಣವನ್ನ ಪಡೆದ್ರ, ಯಾವ ಕಾರಣಕ್ಕಾಗಿ ರಾಜ್ಯಾತಿಥ್ಯವನ್ನ ನೀಡಲಾಯಿತು, ಅದೆಲ್ಲದರ ವರದಿಯನ್ನ ನೀಡಬೇಕು. ಈ ಬಗ್ಗೆ ವಿಚಾರಣೆಯನ್ನ ನಡೆಸಿ ಮಾಹಿತಿಯನ್ನ ಸಂಗ್ರಹ ಮಾಡಲಿದ್ದಾರೆ ತಂಡ. ಹಾಗಾಗಿ ಟೆನ್ಷನ್ ಶುರುವಾಗಿದೆ ಅಧಿಕಾರಿಗಳಿಗೆ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ನೊಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ನಾಗ, ಈತನ ವಿಚಾರಣೆ ಕೂಡ ನಡೀತಾ ಇದೆ. ಅಧಿಕಾರಿಗಳನ್ನ ವಿಚಾರಣೆಗೆ ಕರೆಸ್ಕೊಳ್ತಾರೆ ಇವತ್ತು. ಅದರ ಜೊತೆಯಲ್ಲಿ ನಾಗನ ವಿಚಾರಣೆ ಕೂಡ ನಡೆಯುತ್ತೆ. ರೌಡಿ ನಾಗ, ಕುಳ್ಳಾಸೀನಾ, ಧರ್ಮ ಇವರೆಲ್ಲರ ವಿಚಾರಣೆಯನ್ನ ಪೊಲೀಸರು ಇವತ್ತು ನಡೆಸ್ತಾರೆ. ತನಿಖಾಧಿಕಾರಿಯ ಮುಂದೆ ದರ್ಶನ್ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ನಿಜಾನ ಸುಳ್ಳ? ವಿಲ್ಸನ್ ಗಾರ್ಡನ್ ನಾಗನಿಗೂ ನನಗೂ ಯಾವುದೇ ರೀತಿಯ ನಂಟೇ ಇಲ್ಲ ಅಂದಿದ್ದಾರೆ ದರ್ಶನ್. ಅಕಸ್ಮಾತ್ ಆಗಿ ಕರೆದಿದ್ದಕ್ಕಾಗಿ ನಾನು ರೌಡಿ ನಾಗನ ಬಳಿ ಹೋದೆ, ಆದ್ರೆ ನಾಗನಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ದರ್ಶನ್ ಕೊಟ್ಟಿದ್ದಾರೆ. ಈ ಬಗ್ಗೆ ನಾಗನ ವಿಚಾರಣೆಯನ್ನ ನಡೆಸ್ತಾರೆ, ಕ್ಲಾರಿಟಿಯನ್ನ ಪಡಿತಾರೆ ಪೊಲೀಸರು. ಕೋರ್ಟ್ ಅನುಮತಿಯನ್ನ ಪಡೆದು ವಿಚಾರಣೆಯನ್ನ ನಡೆಸುತ್ತೆ ತನಿಖಾ ತಂಡ. ಈಗಾಗಲೇ ಕೋರ್ಟ್ ಪರ್ಮಿಷನ್ ಅನ್ನು ತಗೊಳ್ಳಲಾಗಿದೆ. ನಾಗ ಮತ್ತು ಕುಳ್ಳಾಸೀನಾ, ಧರ್ಮ ಈ ಕಾಲ್ ಎಲ್ಲ ಮಾಡಿರೋದಿದೆಯಲ್ಲ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ನಿಂದ ಸ್ಟೇಟ್ಮೆಂಟ್ ಪಡ್ಕೊಂಡಿದ್ದಾರೆ. ಏನಾಯ್ತು ಅವತ್ತಿನ ದಿನ, ಮೊದಲೇ ಆ ರೀತಿಯಾಗಿ ರೌಂಡ್ ಟೇಬಲ್ ಒಂದಷ್ಟು ಮಾತುಕತೆಗಳು ಮಾಡುವಂಥ ನಿಟ್ಟಿನಲ್ಲಿ ಮಾತುಕತೆಗಳಾಗಿತ್ತಾ ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ನಿಂದ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಅದರ ಜೊತೆಯಲ್ಲಿ ವಿಡಿಯೋ ಕಾಲ್ ಮಾಡಿರೋದು ಯಾವ ಕಾರಣಕ್ಕೆ, ಆತನ ಪರಿಚಯ ಇದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ದರ್ಶನ್ಗೆ ಈಗಾಗಲೇ ಮಾಡಲಾಗಿದೆ. ಅದಕ್ಕೂ ಕೂಡ ಉತ್ತರವನ್ನು ದರ್ಶನ್ ಕೊಟ್ಟಿದ್ದಾರೆ. ಈ ಮಾತುಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕಾಲ್ ಮಾಡಿದ್ರು, ಆ ಸಂದರ್ಭದಲ್ಲಿ ಕೇವಲ ಸೌಜನ್ಯಕ್ಕಷ್ಟೇ ಉತ್ತರ ಕೊಟ್ಟಿದ್ದೇನೆ, ನನಗೂ ಅದಕ್ಕೂ ಸಂಬಂಧ ಏನೂ ಇಲ್ಲ ಅನ್ನುವಂಥ ಮಾತನ್ನ ಕೂಡ ಈಗಾಗಲೇ ಹೇಳಿರೋದ್ರಿಂದ ಇಲ್ಲೂ ಕೂಡ ಒಂದಷ್ಟು ವಿಚಾರಣೆಯನ್ನ ನಡೆಸ್ತಾರೆ. ಇನ್ನು ಹಣ ಪಡೆದಿದ್ದ ಹಾಗಾದ್ರೆ ನಿಜಾನ, ಯಾರಿಂದ ಹಣವನ್ನ ಪಡೆಯಲಾಗಿದೆ ಅನ್ನುವಂತ ಪ್ರಶ್ನೆಗಳನ್ನ ಕೂಡ ಮಾಡಲಿದ್ದಾರೆ ಪೊಲೀಸರು. ತನಿಖೆ ನಡೆಯುತ್ತೆ ಇವತ್ತು. ಹಣ ಪಡೆದಿದ್ರ, ಸಾಕಷ್ಟು ಹಣ ಪಡೆದಿದ್ದಾರೆ ಅನ್ನುವಂತ ಒಂದಷ್ಟು ಇನ್ಸೈಡರ್ ರಿಪೋರ್ಟ್ಸ್ ಇದೆ. ಯಾವ್ಯಾವ ಅಧಿಕಾರಿಗೆ ಎಷ್ಟೆಷ್ಟು ಹಣ ಹಾಗಾದ್ರೆ ಸಂದಾಯ ಆಗಿದೆ, ಯಾವ ರೀತಿಯಲ್ಲಿ ಸಂದಾಯ ಆಗಿದೆ, ಈ ಬಗ್ಗೆ ಅಧಿಕಾರಿಗಳ ಬಾಯಿ ಬಿಡಿಸುತ್ತೆ ತನಿಖಾಧಿಕಾರಿಯ ತಂಡ. ಡಿಸಿಪಿ ಸಾರಾ ಫಾತಿಮಾ ಅವರಿಂದ ಎನ್ಕ್ವೈರಿ ನಡೆಯುತ್ತೆ. ಈಗಾಗಲೇ ರಾಜ್ಯಾತಿಥ್ಯ ಸಂಬಂಧ ಪ್ರಾಥಮಿಕ ಹಂತದ ತನಿಖೆ ನಡೆದಿದೆ. ಇಬ್ಬರು ಇನ್ಸ್ಪೆಕ್ಟರ್, ಓರ್ವ ಎಸಿಪಿ ನೇತೃತ್ವದಲ್ಲಿ ತನಿಖೆಯನ್ನ ನಡೆಸಲಾಗಿದೆ. ಅಧಿಕಾರಿಗಳ ವಿರುದ್ಧ ಸಾಲು ಸಾಲು ಆರೋಪಗಳೆಲ್ಲವೂ ಕೂಡ ಪತ್ತೆಯಾಗಿದೆ. ರೌಡಿಗಳಿಂದ ಹಣ ಪಡೆದು ರಾಜ್ಯಾತಿಥ್ಯವನ್ನ ನೀಡ್ತಾ ಇದ್ದಂತ ಮಾಹಿತಿ ಕೂಡ ಈಗಾಗಲೇ ಸಿಕ್ಕಿರೋದ್ರಿಂದ ಈಗ ಹೆಚ್ಚಿನ ವಿಚಾರಣೆಯನ್ನ ನಡೆಸಿ ಮಾಹಿತಿಯನ್ನ ಪಡಿತಾರೆ ಡಿಸಿಪಿ ಫಾತಿಮಾ. ಅಮಾನತುಗೊಂಡಿರುವಂತಹ ಅಧಿಕಾರಿಗಳಿಗೆ ಟೆನ್ಷನ್ ಒಂದ್ ಕಡೆ, ಮತ್ತೊಂದು ಕಡೆಯಲ್ಲಿ ವಿಚಾರಣೆಯನ್ನ ಕೂಡ ಎದುರಿಸಬೇಕು. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀವಿ. ಮತ್ತೊಂದು ಕಡೆಯಲ್ಲಿ ವಿಚಾರಣೆಗೆ ಹಾಜರಾಗಬೇಕಾದಂತ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಲಾಗುತ್ತೆ. ಆ ಎನ್ಕ್ವೈರಿ ಕೂಡ ನಡೆಯುತ್ತೆ. ಆ ಪ್ರಶ್ನೆಗಳಿಗೂ ಕೂಡ ಈಗ ಕುಳ್ಳಾಸೀನಾ, ನಾಗ, ಧರ್ಮ ಇವರೆಲ್ಲರೂ ಕೂಡ ಉತ್ತರವನ್ನ ಕೊಡಬೇಕು. ಅದರ ಜೊತೆಯಲ್ಲಿ ಅಧಿಕಾರಿಗಳು ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ. ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಈ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಅಧಿಕಾರಿಗಳಿಗೆ ಒಂದ್ ಕಡೆ ಟೆನ್ಷನ್, ಮತ್ತೊಂದು ಕಡೆಯಲ್ಲಿ ನಾಗ ಆಗಿರ್ಬೋದು, ಕುಳ್ಳಾಸೀನಾ ಆಗಿರ್ಬೋದು, ಜೊತೆಯಲ್ಲಿ ಧರ್ಮ, ಇವರ ಎನ್ಕ್ವೈರಿ ಕೂಡ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ವೀರೇಶ್. ಖಂಡಿತ ಅಶ್ವಿನಿ, ಯಾಕಂದರೆ ಪರಪ್ಪನ ಅಗ್ರಹಾರದಲ್ಲಿ ಒಂದು ದರ್ಶನ್ಗೆ ರಾಜ್ಯಾತಿಥ್ಯ ವಿಚಾರವಾಗಿ ಈಗಾಗಲೇ ಪ್ರತ್ಯೇಕವಾಗಿ 2 ಪ್ರಕರಣಗಳು ಕೂಡ ದಾಖಲಾಗಿರುವುದು ಮತ್ತು ಈ ದಾಖಲಾಗ್ತಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ತನಿಖಾ ತಂಡವನ್ನು ಕೂಡ ಈಗಾಗಲೇ ADGP ಅಂದರೆ ಡಿ ಜಿ ಮಾಲಿನಿ ಕೃಷ್ಣಮೂರ್ತಿಯವರು ಒಂದು ತಂಡವನ್ನು ಕೂಡ ರಚನೆ ಮಾಡ್ತಾರೆ. ಆ ರಚನೆ ಆದಂಥ ಸಂದರ್ಭದಲ್ಲಿ ಏನು ಸಾಕಷ್ಟು ಎವಿಡೆನ್ಸ್ಗಳು ಕೂಡ ಕಲೆ ಹಾಕ್ತಾ ಇರುವಂಥದ್ದು. ಯಾಕಂದರೆ ಈ ಒಂದು ಜೈಲಿನಲ್ಲಿ ಅಷ್ಟೊಂದು ರಾಜ್ಯಾತಿಥ್ಯ ನೀಡಿರುವಂಥ ವಿಚಾರವಾಗಿರ್ಬೋದು ಮತ್ತು ಅವರಿಗೆ ಒಳಗಡೆ ಹೋದಂಥ ಸಿಗರೇಟ್ ಆಗಿರ್ಬೋದು ಮತ್ತು ಅವರು ಕೂತಿರುವ ಒಂದು ಫೋಟೋ ಆಗಿರ್ಬೋದು ಮತ್ತು ವಿಡಿಯೋ ವೈರಲ್ ಆಗಿರ್ಬೋದು. ಇದಾದ ಬಳಿಕ ಏನೋ ಒಂದು ತನಿಖಾ ಹಂತ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಅವರಿಗೆ ಸಹಾಯ ನೀಡಿರುವಂಥ ಅಧಿಕಾರಿಗಳು ಅಂದರೆ ಈಗಾಗಲೇ
ಸೂಪರಿಂಟೆಂಡೆಂಟ್ ಆಫೀಸರ್ ಇಬ್ಬರು ಸೇರಿ 9 ಜನ ಈಗಾಗಲೇ ಸಸ್ಪೆಂಡ್ ಆಗಿರುವಂಥದ್ದು ಮತ್ತು ಅವ್ರಿಗೂ ಕೂಡ ಈಗಾಗಲೇ ಒಂದು ಟೆನ್ಷನ್ ಕೂಡ ಶುರುವಾಗಿತ್ತು. ಯಾಕಂದರೆ ಒಂದು ಕಡೆ ಸಸ್ಪೆಂಡ್ ಆದರೆ ಮತ್ತೊಂದು ಕಡೆ ನೋಟಿಸ್ ನೀಡಿ ಅವರನ್ನು ವಿಚಾರಣೆ ಮಾಡಲಿಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಈಗಾಗಲೇ 9 ಜನಕ್ಕೆ ಇವತ್ತು ನೋಟಿಸ್ ನೀಡಿ, ಅಂದರೆ ನ್ಯಾಯಾಲಯದ ಆದೇಶದ ಮೇರೆಗೆ ಇವತ್ತು ಅವರಿಗೆ ನೋಟಿಸ್ ನೀಡಿ ಅವರನ್ನು ಕರೆಸಿ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಜೈಲಿನಲ್ಲಿ ಆದಂಥ ಒಂದು ಘಟನೆಯ ಬಗ್ಗೆ ಆಗಿರ್ಬೋದು ಮತ್ತು ಜಾಮರ್ ವಿಚಾರ ಆಗಿರ್ಬೋದು, ಜಾಮರ್ ಇಲ್ಲದಂಥ ಸಂದರ್ಭದಲ್ಲಿ ಆ ಫೋಟೋ ಯಾವ ರೀತಿ ವೈರಲ್ ಆಯಿತು ಮತ್ತು ವಿಡಿಯೋ ಯಾವ ರೀತಿ ಹೋಯಿತು ಅನ್ನೋದ್ರ ಬಗ್ಗೆ ತನಿಖೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಏನು ಅಲ್ಲಿರುವಂಥ ಸೂಪರಿಂಟೆಂಡೆಂಟ್ ಅಧಿಕಾರಿಗಳಾಗಿರ್ಬೋದು ಮತ್ತು ಸಿಬ್ಬಂದಿಗಳಾಗಿರ್ಬೋದು 9 ಜನನ್ನು ಇವತ್ತು ನೋಟಿಸ್ ಕೊಟ್ಟು ವಿಚಾರಣೆ ಮಾಡ್ತಾರೆ. ಆ ವಿಚಾರಣೆ ವೇಳೆಯಲ್ಲಿ ಯಾವ ರೀತಿ ಸಹಾಯ ಮಾಡಿದ್ರು ಮತ್ತು ಜೊತೆಗೆ ದರ್ಶನ್ ಆಗಿರ್ಬೋದು ಮತ್ತು ವಿಲ್ಸನ್ ಗಾರ್ಡನ್ ನಾಗ ಆಗಿರ್ಬೋದು ಅವರಿಗೆಲ್ಲ ಯಾವ ರೀತಿ ಫೆಸಿಲಿಟಿ ಕೊಟ್ಟಿದ್ರು, ಆ ಕೊಡ್ಲಿಕ್ಕೆ ಕಾರಣ ಏನು ಅನ್ನೋದು ಒಂದು ಕಡೆ ತನಿಖಾ ಹಂತ ಇದೆ. ಮತ್ತು ಮತ್ತೊಂದು ಕಡೆ ಅಂಥ VIP-ಗಳೇ ಇದಾರ, ಯಾಕಂದರೆ ಇರೋರೆಲ್ಲ ರೌಡಿ ಶೀಟರ್ಗಳೇ ಆರೋಪಿಗಳೇ, ಅಂಥವ್ರಿಗೆ ಇಷ್ಟೊಂದು ಆದ್ಯತೆ ಕೊಡುವಂಥ ಅವಶ್ಯಕತೆ ಏನಿತ್ತು ಅನ್ನೋದು ಸದ್ಯಕ್ಕೆ ಒಂದು ಸಾರ್ವಜನಿಕರ ಮಾತಾಗಿರುವಂಥದ್ದು. ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 9 ಅಧಿಕಾರಿಗಳನ್ನು ಕರೆಸಿ ವಿಚಾರಣೆ ಮಾಡ್ತಾರೆ. ಒಂದು ವೇಳೆ ಏನಾದರೂ ಹಣದ ವ್ಯವಹಾರ ಆಗಿತ್ತಾ, ಯಾಕಂದರೆ ಇಷ್ಟೊಂದು ಫೆಸಿಲಿಟಿ ಕೊಡಬೇಕಾದ್ರೆ ಅಲ್ಲಿರುವಂಥ ಆರೋಪಿಗಳಿಗೆ ಪ್ರಭಾವಿ ಆಗಿರ್ಬೋದು, ಇಲ್ಲಾಂದ್ರೆ ಏನಾದರೂ ಹಣದ ಪ್ರಭಾವಿ ಆಗಿರ್ಬೋದು, ಇವೆಲ್ಲವನ್ನು ಲೆಕ್ಕ ಮಾಡಿ ಮತ್ತು ಅಲ್ಲಿರುವಂಥ 9 ಜನ ಆರೋಪಿಗಳಿಗೆ ಏನಾದರೂ ಹಣದ ಸಹಾಯ ಅಥವಾ ಹಣದ ವ್ಯವಹಾರ ಆಗಿತ್ತಾ ಅನ್ನೋದನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಮತ್ತು ಈ 9 ಜನ ಸಿಬ್ಬಂದಿಗಳನ್ನು DCP ಸಾರಾ ಫಾತಿಮಾ ಅವರ ನೇತೃತ್ವದಲ್ಲಿ ಒಂದು ವಿಚಾರಣೆ ಕೂಡ ಮಾಡ್ತಾರೆ. ಆ ವಿಚಾರಣೆ ವೇಳೆಯಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಇಟ್ಟಿರುವಂಥದ್ದು. ಯಾಕಂದರೆ ಆರೋಪಿಗಳಿಗೆ ಯಾವ ರೀತಿ ಸಹಾಯ ಮಾಡಿತ್ತು ಮತ್ತು ಮೊಬೈಲ್ ಒಳಗಡೆ ಹೋಗಿದ್ದು ಹೇಗೆ ಮತ್ತು ಫೋಟೋ ಮತ್ತು ವಿಡಿಯೋ ವೈರಲ್ ಆಗಿದ್ದು ಇದರ ಮೇಲೆ ಅನ್ನೋದ್ರ ಬಗ್ಗೆ ತನಿಖೆ ಕೂಡ ಆಗ್ತಾ ಇರುವಂಥದ್ದು. ಮತ್ತು ಇದಾದ ಮೇಲೆ ಮತ್ತೆ ವಿಡಿಯೋ ಕಾನ್ಫರೆನ್ಸ್ ಆಗಿರ್ಬೋದು, ವಿಡಿಯೋ ಕಾಲ್ ಆಗಿರ್ಬೋದು ಮತ್ತು ಫೋಟೋ ವೈರಲ್ ಆಗಿದ್ರ ಬಗ್ಗೆ ಕೂಡ ಗಂಭೀರವಾಗಿ ತೆಗೆದುಕೊಂಡಿರುವಂಥ DCP ಈ ವಿಚಾರವಾಗಿ ಈಗಾಗಲೇ ರೌಡಿ ಶೀಟರ್ ಅಂದರೆ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಕೂತಿರುವ ಫೋಟೋ ಆಗಿರ್ಬೋದು ಮತ್ತು ಇವರ ನಡುವೆ ಒಡನಾಟ ಹೇಗಿತ್ತು ಅನ್ನೋದು ಈಗಾಗಲೇ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಕೂಡ ದರ್ಶನನ್ನು ವಿಚಾರಣೆ ಕೂಡ ಮಾಡಿರುವಂಥದ್ದು. ಅಂದರೆ ಬಳ್ಳಾರಿಗೆ ಶಿಫ್ಟ್ ಆಗೋಕ್ಕಿಂತ ಮುಂಚೆ ಅವರು ವಿಚಾರಣೆ ಮಾಡಿರುವಂಥದ್ದು. ಆ ವಿಚಾರಣೆ ವೇಳೆಯಲ್ಲಿ ಕೂಡ ದರ್ಶನ್ ಸ್ಪಷ್ಟವಾಗಿ ಹೇಳಿದ್ದಾರಂತೆ, ನನಗೆ ವಿಲ್ಸನ್ ಗಾರ್ಡನ್ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ, ಪರಿಚಯ ಕೂಡ ಇಲ್ಲ, ಇಲ್ಲಿ ಬಂದ ಮೇಲೆ ಆತನ ಪರಿಚಯ ಆಗಿತ್ತು ಮತ್ತು ಆತನೇ ನನ್ನನ್ನು ಕರೆದು ಕೂಡಿಸಿ ಸಿಗರೇಟ್ ಮತ್ತು ಕಾಫಿ ಕೊಟ್ಟಿದ್ದ ಅನ್ನೋ ಮಾತನ್ನು ಕೂಡ ತನಿಖಾಧಿಕಾರಿ ಮುಂದೆ ಹೇಳಿರುವಂಥದ್ದು. ಇವೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗಾಗಲೇ ವಿಲ್ಸನ್ ಗಾರ್ಡನ್ ನಾಗನ್ನು ಕೂಡ ಆತನನ್ನು ವಿಚಾರಣೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಯಾಕಂದರೆ ದರ್ಶನ್ಗೂ ನಿನಗೂ ಯಾವ ರೀತಿ ಸಂಬಂಧ ಇದೆ ಮತ್ತು ದರ್ಶನ್ ಕೂಡ ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಮತ್ತು ನೀವೇ ಕರೆದು ಸಿಗರೇಟ್ ಮತ್ತು ಕಾಫಿ ಕೊಟ್ಟಿದ್ದೀರಿ ಅನ್ನೋ ಒಂದು ಹೇಳಿಕೆ ಕೂಡ ನೀಡಿದ್ದಾರೆ. ಇದ್ರ ಬಗ್ಗೆ ಯಾವ ರೀತಿ ನಿನ್ನ ರಿಯಾಕ್ಷನ್ ಅನ್ನೋದು ಕೂಡ ತನಿಖೆಯಲ್ಲಿ ಕೇಳುವಂಥದ್ದು. ಆ ತನಿಖೆ ಆದ ಬಳಿಕ ಮುಂದಿನ ನಡೆ ಏನು ಅನ್ನೋದು ತನಿಖಾಧಿಕಾರಿಗಳ ಮೇಲೆ ಬಿಟ್ಟಿದ್ದು. ಅಶ್ವಿನಿ. ಓಕೆ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.